ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂ 2, ಓಕೆನಾ? ಕಾನ್ಸ್ಟಿಟ್ಯೂಷನಲ್ ಫಂಕ್ಷನರೀಸ್ ಮಾಡ್ಯೂಲ್ 3ನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಪ್ರೀವಿಯಸ್ 2 ಮಾಡ್ಯೂಲ್ಸು ಅಪ್ಲೋಡ್ ಆಗಿದೆ, ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಿಮಗೆ ಇದು 40 ಮಾರ್ಕ್ಸಿಗೆ ಅದು, ಆಯಿತಾ? 40 ಮಾರ್ಕ್ಸಿಗೆ 3 ಚಾಪ್ಟರ್ಸ್ ಇದೆ. ಕ್ವಶನ್ ಪೇಪರ್ ಪ್ಯಾಟರ್ನ ನಾನು ಅಪ್ಲೋಡ್ ಮಾಡ್ತೀನಿ, ಅವಾಗ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಇವಾಗ ಮಾಡ್ಯೂಲ್ 1 ಮಾಡ್ಯೂಲ್ 2 ಆಲ್ರೆಡಿ ಅಪ್ಲೋಡ್ ಆಗಿದೆ, ಹೋಗಿ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ 2 ಮಾರ್ಕ್ಸು ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ನೋಟ್ಸ್ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಐ ಡಿನ ಹಾಕಿರ್ತೀನಿ, ಡಿ ಎಮ್ ಮಾಡಿ, ಓಕೆನಾ? ಇವಾಗ ಸ್ಟಾರ್ಟ್ ಮಾಡೋಣ. ಕಾನ್ಸ್ಟಿಟ್ಯೂಷನಲ್ ಫಂಕ್ಷನರೀಸ್ ಅಂದರೆ ಏನು? ಕಾನ್ಸ್ಟಿಟ್ಯೂಷನಲ್ ಫಂಕ್ಷನರೀಸ್ ಆರ್ ದ ಪೀಪಲ್ whose posts are created by the Constitution of India and who perform important duties for the government. ಏನು ಮಾಡ್ತಾರೆ ಅಂದರೆ ಇಂಪಾರ್ಟೆಂಟ್ ಆಫೀಸರ್ಸ್ನ ಯಾರು ಅಪಾಯಿಂಟ್ ಮಾಡ್ಕೊಳ್ಳೋದು, ಪೋಸ್ಟ್ನ ಕನ್ಫರ್ಮ್ ಮಾಡೋದೇ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಓಕೆನಾ? ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋದೇ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಕೂಡ. ಇವಾಗ ಫಾರ್ ಎಕ್ಸಾಂಪಲ್ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರ್, ಗವರ್ನರು, ಚೀಫ್ ಮಿನಿಸ್ಟರ್, ಜಡ್ಜು, ಇವು ಇಷ್ಟು ಜನನ್ನ ಅಪಾಯಿಂಟ್ ಮಾಡ್ಕೋತಾರೆ. ಯಾಕೆ? ಅವ್ರ ಕೆಲಸ ಮಾಡಲಿಕ್ಕೆ, ಆಯಿತಾ? ಸೊ ಇದು ಇಂಪಾರ್ಟೆನ್ಸ್ ಏನಂದರೆ ನಮ್ಮ ಕಂಟ್ರಿ ಈಸಿಯಾಗಿ ರನ್ ಆಗುತ್ತೆ, ನಮ್ಮ ಡೆಮೋಕ್ರಸಿ ಪ್ರೊಟೆಕ್ಟ್ ಆಗುತ್ತೆ, ಮತ್ತು ಲಾ ಆ್ಯಂಡ್ ಆರ್ಡರ್ನ ಪ್ರಾಪರಾಗಿ ಮೇಂಟೈನ್ ಮಾಡ್ಬೋದು, ಮತ್ತು ಸಿಟಿಸನ್ ರೈಟ್ಸನ್ನ ಸೇಫ್ ಗಾರ್ಡ್ ಮಾಡ್ಬೋದು, ಓಕೆನಾ? ಸೊ ಆ ಪರ್ಪಸ್ಗೋಸ್ಕರನೇ ಬಿಕಾಸ್ ಆಫ್ ದೇರ್ ಪೋಸ್ಟ್ ಆರ್ ಕ್ರಿಯೇಟೆಡ್ ಬೈ ಕಾನ್ಸ್ಟಿಟ್ಯೂಷನ್, ಅದಕ್ಕೇನೆ ಅವ್ರ ಪೋಸ್ಟು ಕ್ರಿಯೇಟ್ ಆಗಿರೋದು. ಸೊ ಇವಾಗ ನಮಗೆ ಬೇಸಿಕ್ ಅರ್ಥ ಆಯಿತು ಏನು ಕಾನ್ಸ್ಟಿಟ್ಯೂಷನಲ್ಲಿ ಫಂಕ್ಷನ್ಸ್ ಅಂತ. ಇವಾಗ 1 ಬೈ 1 ಸ್ಟಡಿ ಮಾಡೋಣ. ನೆಕ್ಸ್ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದರೆ ಏನು, ಅದು ಕಾಂಪೋಸಿಷನ್ ಏನು, ಪವರ್ಸ್ ಏನು, ಫಂಕ್ಷನ್ಸ್ ಏನು, ಆ್ಯಂಡ್ ಎಲೆಕ್ಟೋರಲ್ ರಿಫಾರ್ಮ್ಸ್ ಏನು ಅಂತ ನೋಡೋಣ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವಾಗ ಎಲೆಕ್ಷನ್ ನಡೆಸ್ತಾರಲ್ಲ, ಅದು ಹೇಗೆ ಪರ್ಫಾರ್ಮ್ ಆಗುತ್ತೆ ಅನ್ನೋದನ್ನ ನೋಡೋಣ. ಆ್ಯಂಡ್ ಏನು ಗೊತ್ತಾ, ನನ್ನ ವಾಯ್ಸ್ ಹೇಗೆ ಕೇಳಿಸ್ತಿದೆಯೋ ಗೊತ್ತಿಲ್ಲ, ಯಾಕಂದರೆ ಇವಾಗ 12:30 ವಿಡಿಯೋ ಮಾಡೋ ಟೈಮಿಂಗ್ಸು, ಅದಕ್ಕೆ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಸೌಂಡ್ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡ್ಕೊಳ್ಳಿ, ಓಕೆನಾ? ಇವಾಗ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ಆನ್ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನ್ ಬಾಡಿ ದಟ್ ಕಂಡಕ್ಟ್ಸ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಇನ್ ಇಂಡಿಯಾ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಆನ್ 25 Jan 1950. ಏನಂದರೆ ಇದು ಏನು ಮಾಡುತ್ತೆ ಅಂದರೆ, ಈಗ ಎಲೆಕ್ಷನ್ ಏನು ನಡೆಯುತ್ತೋ ಅದನ್ನು ಕಂಡಕ್ಟ್ ಮಾಡುತ್ತೆ. ಇವಾಗ ನಾವು 5 ವರ್ಷಕ್ಕೊಂದ್ಸತಿ ವೋಟ್ ಮಾಡ್ತೀವಲ್ವಾ, ಅದನ್ನು ಫ್ರೀಯಾಗಿ ಫೇರ್ ಆಗಿ ಎಲೆಕ್ಷನ್ನ ಕಂಡಕ್ಟ್ ಮಾಡುತ್ತೆ. ಇದರಲ್ಲಿ ಕಾಂಪೋಸಿಷನು ಅಂದರೆ ಎರಡು ಥರ ಮಾಡ್ತಾರೆ. ಒಂದು ಚೀಫ್ ಎಲೆಕ್ಷನ್ ಕಮಿಷನರ್, ಒಂದು ಎಲೆಕ್ಷನ್ ಕಮಿಷನರ್ಸ್ ಒಂದು. ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಸೂಪರ್ವೈಸ್ ಮಾಡಿ ಎಲೆಕ್ಷನ್ನ ಕಂಡಕ್ಟ್ ಮಾಡ್ತಾರೆ, ಆಯಿತಾ? ಇವಾಗ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ನೋಡೋ ಹಾಗಿದೆ ನಾವು. ಏನು ಕಮಿಷನ್ ಆಫ್ ಇಂಡಿಯಾ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪವರ್ಸ್ ಮತ್ತು ಎಂತ ಫೀಚರ್ಸ್, ಫಂಕ್ಷನ್ಸ್ ನೋಡುತ್ತೆ. ಕಂಡಕ್ಟ್ ಎಲೆಕ್ಷನು ಏನು ಮಾಡ್ತಾರೆ ಇವರು, ಎಲೆಕ್ಷನ್ನ ಕಂಡಕ್ಟ್ ಮಾಡ್ತಾರೆ. ಯಾರ್ಯಾರಿಗೆ? ಪ್ರೆಸಿಡೆಂಟ್ಗೂ ಎಲೆಕ್ಷನ್ ಇರುತ್ತೆ, ವೈಸ್ ಪ್ರೆಸಿಡೆಂಟು, ಲೋಕಸಭಾ, ರಾಜ್ಯಸಭಾ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಇಷ್ಟು ಜನಕ್ಕೂ ಏನು ಮಾಡುತ್ತೆ, ಎಲೆಕ್ಷನ್ನ ಕಂಡಕ್ಟ್ ಮಾಡುತ್ತೆ. ಆಮೇಲೆ ವೋಟರ್ ಲೀಸ್ಟನ್ನ ಪ್ರಿಪೇರ್ ಮಾಡುತ್ತೆ. ಇವಾಗ ನೋಡಿ, ನೀವು ನೋಡಿರ್ತೀರ ಅನಿಸುತ್ತೆ, ಎಲೆಕ್ಷನ್ ಟೈಮಲ್ಲಿ ನಿಮ್ಮ ಮನೆ ಹತ್ರ ಎಲ್ಲ ವೋಟಿಂಗ್ ಲಿಸ್ಟ್ ತೊಗೊಬಂದಿರ್ತಾರಲ್ವಾ, ಅವರು ಕೆಲವೊಬ್ಬರು ಬದುಕಿದಾರ, ಸತ್ತಿದಾರ, ನೀವಿದ್ದೀರಾ, ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದೀರಾ, ಸೊ ಅದನ್ನೆಲ್ಲ ನೋಡ್ತಾರೆ. ಆಮೇಲೆ ಅನೌನ್ಸ್ ಎಲೆಕ್ಷನ್ ಡೇಟ್ ಆ್ಯಂಡ್ ವೋಟಿಂಗ್ ಶೆಡ್ಯೂಲ್. ಲೈಕ್ ಇವರು ಏನು ಮಾಡ್ತಾರೆ ಅಂದರೆ ವೋಟಿಂಗ್ ಶೆಡ್ಯೂಲ್ನ ಅನೌನ್ಸ್ ಮಾಡ್ತಾರೆ, ಆಯಿತಾ? ಯಾವ ಡೇಟಲ್ಲಿ ಆಗ್ತದೆ, ಯಾವ ಟೈಮಿಂಗ್ಸ್ ಏನು ಅಂತೆಲ್ಲ ಪರ್ಟಿಕ್ಯುಲರ್ ಆಗಿ ಶೆಡ್ಯೂಲ್ ಸೆಟ್ ಮಾಡೋದೇ ಇವರು. ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟೀಸ್, ಇವಾಗ ಎಲೆಕ್ಷನ್ಗೆ ನಿಂತಿರ್ತಾರಲ್ವಾ, ಅವ್ರದ್ದು ಏನೇನು ಪಾರ್ಟಿ ಸಿಂಬಲ್ಸ್ ಇರುತ್ತೆ ಅನ್ನೋದನ್ನು ರೆಕಗ್ನೈಸ್ ಮಾಡ್ತಾರೆ, ಓಕೆನಾ? ನೆಕ್ಸ್ಟ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್, ಪ್ರಿವೆಂಟ್ ಅನ್ಫೇರ್ ಪ್ರಾಕ್ಟಿಸಸ್ ಡ್ಯೂರಿಂಗ್ ಎಲೆಕ್ಷನ್. ಏನು ಮಾಡ್ತಾರೆ ಅಂದರೆ, ನಿಮಗೆ ಗೊತ್ತಿದೆ ಅಲ್ವಾ, ಸ್ವಲ್ಪ ದುಡ್ಡೆಲ್ಲ ಬಂದು ಕೊಡೋದು, ಕುಷ್ಕ ಕೊಡೋದು, ಹಾಫ್ ಪ್ಲೇಟ್ ಕುಷ್ಕ, ಬಿರಿಯಾನಿ, ಕಬಾಬು ಹಿಂಗೆ ಕೊಟ್ಬಿಟ್ಟು ಓಟೆಲ್ಲ ಡೀಲಿಂಗ್ ಮಾಡ್ಕೋತಾರಲ್ಲ, ಸೊ ಅದೆಲ್ಲ ಆದಷ್ಟು ಅವಾಯ್ಡ್ ಮಾಡ್ತಾರೆ, ಓಕೆನಾ? ಇವಾಗ ಇದು ಪವರ್ಸು ಮತ್ತು ಫಂಕ್ಷನ್ಸ್ ಗೊತ್ತಾಯಿತು.
ಎಲೆಕ್ಟ್ರಲ್ ರಿಫಾರ್ಮ್ಸ್ ಏನು ಹಂಗಂತ ಎಲೆಕ್ಟ್ರಲ್ ರಿಫಾರ್ಮ್ಸ್ ಆರ್ ಚೇಂಜಸ್ ಮೇಡ್ ಟು ಇಂಪ್ರೂವ್ ದ ಎಲೆಕ್ಷನ್ ಸಿಸ್ಟಮ್ ಆ್ಯಂಡ್ ಮೇಕ್ ಎಲೆಕ್ಷನ್ಸ್ ಮೋರ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಫೇರ್. ಸೊ ಇದನ್ನು ಯಾಕೆ ಮಾಡಿದ್ದು ಅಂದರೆ ಮೋಸ ಆಗಬಾರ್ದು. ಇವಾಗ ಎಷ್ಟೊಂದು ಜನಕ್ಕೆ ಇನ್ ಕೇಸ್ ಒಂದು ಪೇಪರ್ ಕೊಟ್ಬಿಟ್ಟೆ ಇದರಲ್ಲಿ ನೀವು ಸೆಲೆಕ್ಟ್ ಮಾಡಿ ಅಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಓಕೆನಾ? ಸೊ ಅದಕ್ಕೇನೆ ಯಾವ ಥರ ಅಪ್ಡೇಟ್ ಮಾಡಿದ್ದಾರೆ ಅಂದರೆ ಈಚ್ ಆ್ಯಂಡ್ ಎವ್ರಿಬಡಿಗೆ ಟ್ರಾನ್ಸ್ಪರೆಂಟಾಗಿ ಮತ್ತು ನ್ಯಾಯಬದ್ಧವಾಗಿ ಕಾಣಿಸ್ಬೇಕು ಅಂತ. ಫಸ್ಟ್ ಬಂದು EVMs ಅಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್. ನೀವೆಲ್ಲ ನೋಡಿರ್ತೀರ ಅನ್ಸುತ್ತೆ 18+ ಆಗಿದ್ದರೆ ನಿಮಗೆ ವೋಟಿಂಗ್ ಇದ್ದಲ್ಲಿ ಹೋಗಿದ ತಕ್ಷಣ ಅಲ್ಲಿ ಸಿಂಬಲ್ ತೋರಿಸ್ತಿರುತ್ತೆ. ಓಕೆನಾ? ನೀವು ಯಾವುದಕ್ಕೆ ವೋಟ್ ಮಾಡ್ಬೋದೋ ಬೇಗ ವೋಟ್ ಮಾಡಿಬಿಡ್ಬೋದು ಮತ್ತು ಅಕ್ಯುರೇಟ್ ಆಗಿರುತ್ತೆ ನೀವು ವೋಟಿಂಗ್ ಸಿಸ್ಟಮು. ಓಕೆನಾ? ನೆಕ್ಸ್ಟು ಪ್ರತಿಯೊಂದು ವೋಟು ಪ್ರಾಪರಾಗಿ ವೆರಿಫೈ ಆಗುತ್ತೆ. ಯಾವುದರಿಂದ ಅಂದರೆ ವೋಟರ್ ವೆರಿಫೈಬಲ್ ಪೇಪರ್ ಆಡಿಟಿಂದ. ಓಕೆನಾ? ಆಮೇಲೆ ಇದು ಮಾಡೋದ್ರಿಂದ ಫೇಕ್ ವೋಟಿಂಗ್ ಕಾರ್ಡ್ ಎಲ್ಲ ಐಡೆಂಟಿ ಕಾರ್ಡ್ ಎಲ್ಲನೂ ಈಗ ಸುಮ್ಮನೆ ID ಕಾರ್ಡ್ ಇದೆ. ಮುಂಚೆ ಎಲ್ಲ ಏನು ಮಾಡೋರಂದ್ರೆ ಸುಮ್ಮನೆ ಒಬ್ಬೊಬ್ಬ 2 2 3 3 4 4 ಕಾರ್ಡ್ ಮಾಡ್ಕೊಂಡು ಬರ್ತಾಯಿದ್ದ. ಬಟ್ ಇವಾಗೆಲ್ಲ ಏನು ಗೊತ್ತಾ ಜಸ್ಟ್ ಒಂದು ನಂಬರ್ ಹಾಕಿದ ತಕ್ಷಣನೇ ನಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ರೂಲ್ಸ್ ಫಾರ್ ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಡೂಯಿಂಗ್ ಎಲೆಕ್ಷನ್. ಆಮೇಲೆ ಏನು ಮಾಡ್ತಾರೆ ಗೊತ್ತಾ ಫುಲ್ಲು ಅಲ್ಲಿ ಕ್ಯಾಂಡಿಡೇಟ್ಸ್ ಇರ್ಬೋದು ಯಾರು ವೋಟ್ ಮಾಡ್ತಾರೆ ಮತ್ತು ಪೊಲಿಟಿಕಲ್ ಪಾರ್ಟೀಸ್ಗೆ ಎಲ್ಲರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನು ಫಾಲೋ ಮಾಡಬೇಕು. ಆಮೇಲೆ ಇವಾಗ ಎಲೆಕ್ಷನಲ್ಲಿ ಇದ್ದವನು ಯಾವ ಹಲ್ಕ ಕೆಲಸ ಮಾಡಿನೂ ಸಿಗಾಕೊಂಡಿರಬಾರ್ದು. ಲೈಕ್ ಏನಂದರೆ ಕ್ರಿಮಿನಲ್ ಕೇಸಸ್ಸು ಅದು ಇದು ಎಂಥದ್ದೆಲ್ಲೋ ಒಂದು ಏನು ಇಶ್ಯೂಸ್ ಇರಬಾರ್ದು. ಆಮೇಲೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಆನ್ಲೈನ್ ವೋಟರ್ ರಿಜಿಸ್ಟ್ರೇಷನ್ನು ತುಂಬ ಈಸಿಯಾಗಾಗುತ್ತೆ. ಮುಂಚೆ ಎಲ್ಲ ನೀವು ವೋಟರ್ ID ಕಾರ್ಡ್ ಮಾಡಿಸ್ಬೇಕು ಅಂದರೆ BBMP ಆಫೀಸ್ ಹತ್ರ ಹೋಗಿ ಎಲ್ಲ ನಿಂತ್ಕೊಂಡು ಸರ್ಕಸ್ ಮಾಡಬೇಕಾಗಿತ್ತು. ಬಟ್ ಇವಾಗ ಆನ್ಲೈನ್ ವೆಬ್ಸೈಟಲ್ಲೇ ಅಪ್ಲೈ ಮಾಡ್ಬೋದು. ಆಮೇಲೆ ಕಾರ್ಡ್ ಕೂಡ ಅಷ್ಟೇ ನೀವು ಹೋಗಿ BBMP ಆಫೀಸಲ್ಲಿ ಕಲೆಕ್ಟ್ ಮಾಡ್ಕೋಬೇಕಂತೇನಿಲ್ಲ. ನೀವು ಆನ್ಲೈನಲ್ಲೇ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು PVC ಕಾರ್ಡಾಗಿ ಮಾಡ್ಕೋಬೋದು. ಸೊ ಏನು ಹೇಳ್ತಾರೆ ಅಂದರೆ ಎಲೆಕ್ಷನ್ ಕಮಿಷನು ಎಷ್ಟು ಅಪ್ಡೇಟ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಯಿತಾ? ಸೊ ಇವೆಲ್ಲ ಯಾಕೆ ಇದನ್ನು ಮಾಡ್ತಿರೋದು ಅಂದರೆ ಕಂಡಕ್ಟ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್. ಯಾವುದೇ ರೀತಿ ಮೋಸ ಆಗಬಾರ್ದು ಮತ್ತು ಜಾಸ್ತಿ ದುಡ್ಡು ಕಿತ್ಕೊಳ್ಳೋದು. ಸೊ ಈ ಥರ ಏನೂ ಆಗಬಾರ್ದು ಮತ್ತು ಡೆಮೋಕ್ರಸಿನ ಪ್ರೊಟೆಕ್ಟ್ ಮಾಡಬೇಕು. ಪ್ರತಿಯೊಂದು ಜನನೂ ಪ್ರತಿಯೊಬ್ಬನೂ ಭಯ ಇಲ್ಲದೆ ವೋಟ್ ಮಾಡಬೇಕು. ಮತ್ತು ಏನಿದು ವೋಟಿಂಗ್ ಇದೆ ಅಲ್ವಾ ಟ್ರಾನ್ಸ್ಪರೆಂಟಾಗಿರಬೇಕು. ಏನು ನಡೀತಾ ಇದೆ ಅಂತ ಎಲ್ಲ ಪಬ್ಲಿಕ್ ಅವ್ರಿಗೂ ಕ್ಲೀನಾಗಿ ಕೇಳಿಸ್ಬೇಕು. ಓಕೆನಾ? ಇವಾಗ ಇದಾಯಿತು. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಇವಾಗ ನೆಕ್ಸ್ಟ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಏನು? ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC. ಇವಾಗ ಏನು ನೀವು ಡಿಗ್ರಿ ಆದಮೇಲೆ ಗೌರ್ಮೆಂಟ್ ಜಾಬ್ಗೆ ವರ್ಕ್ಗೆ ಏನಾದರೂ ಅಪ್ಲೈ ಮಾಡಬೇಕಂದ್ರೆ ಈ ವೆಬ್ಸೈಟಲ್ಲೇ ನೀವು ಇದು ವೆಬ್ಸೈಟ್ ಅಲ್ಲ ಅಂದರೆ ಇದ್ರ ಮೂಲಕನೇ ನೀವು ಅಪ್ಲೈ ಮಾಡಬೇಕು. ಓಕೆನಾ? ಈಗ UPSC ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇನ್ ಇಂಡಿಯಾ. ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕ್ಯೂರಿಂಗ್ ಕೇಪಬಲ್ ಆ್ಯಂಡ್ ಕ್ವಾಲಿಫೈಡ್ ಪರ್ಸನ್ ಫಾರ್ ಸರ್ವಿಸಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಇವಾಗ ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬನ್ನು ಅಪ್ಲೈ ಮಾಡಬೇಕಂದ್ರೆ UPSC ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಓಕೆನಾ? ಇದು ಮೇನ್ ರೆಸ್ಪಾನ್ಸಿಬಿಲಿಟಿ ಏನಂದರೆ ಕೇಪಬಲ್ ಮತ್ತು ಕ್ವಾಲಿಫೈಡ್ ಪರ್ಸನ್ನ ಸೆಂಟ್ರಲ್ ಗೌರ್ಮೆಂಟ್ ಜಾಬಿಗೆ ಇವನು ರಿಕ್ರೂಟ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಇವಾಗ ಮೀನಿಂಗ್ ನೋಡೋ ಹಾಗಿದ್ದರೆ UPSC ಇಸ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ ದಟ್ ಕಂಡಕ್ಟ್ಸ್ ಎಕ್ಸಾಮಿನೇಷನ್ ಆ್ಯಂಡ್ ಅಡ್ವೈಸ್ ದ ಗೌರ್ಮೆಂಟ್ ಆನ್ ರಿಕ್ರೂಟ್ಮೆಂಟ್ ಆ್ಯಂಡ್ ಸರ್ವಿಸ್ ಮ್ಯಾಟರ್. ಏನು ಮಾಡ್ತಾನೆ? ಏಜೆನ್ಸಿ ಥರ ವರ್ಕ್ ಮಾಡುತ್ತೆ. ಏನು ಮಾಡುತ್ತೆ? ಸೆಲೆಕ್ಟ್ ಮಾಡುತ್ತೆ ಒಂದು ಆಫೀಸರ್ನ. ಯಾವುದ್ರ ಮೂಲಕ ಸೆಲೆಕ್ಟ್ ಮಾಡುತ್ತೆ? ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಮೂಲಕ ಒಂದು ಸೆಂಟ್ರಲ್ ಗೌರ್ಮೆಂಟಿಗೆ ಒಬ್ಬ ಏಜೆಂಟು ಒಬ್ಬ ಆಫೀಸರ್ನ ಸೆಲೆಕ್ಟ್ ಮಾಡ್ತಾನೆ. ಅರ್ಥ ಆಗ್ತಿದೆ ಅಲ್ವಾ? ನೀವೇನಾದರೂ ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡ್ ಎಕ್ಸಾಮ್ಸ್ ಬರೀಬೇಕಂದ್ರೆ UPSC ಮೂಲಕನೇ ನೀವು ಎಕ್ಸಾಮ್ಸ್ನ ಬರೀಬೇಕು. ಇದನ್ನು ಕಾಂಪೋಸಿಷನ್ ಇವ್ರು ಏನು ಕೆಲಸದ ಬರ್ತಾರೆ ಅಂದರೆ ಚೇರ್ಮನ್ ಮತ್ತು ಅದರ್ ಮೆಂಬರ್ಸ್ ಬಂದು ಕೂತ್ಕೊಂಡು The chairman and members hold office for 6 years or until they attain the age of 65 years. ಆಯಿತಾ? ಇದನ್ನು ಇವ್ರು ಕೂತ್ಕೊಂಡು ಆಟ ಆಡ್ಸೋದು. ಅರ್ಧ ಯೂತ್ ಭವಿಷ್ಯ ಹಾಳಾಗಿರೋ ಮೇನ್ ಜಾಗನೇ UPSC. ಓಕೆನಾ? ತುಂಬ ಎಷ್ಟು ವರ್ಷ ಅಂದರೆ 35 ಇಯರ್ಸ್ ಗಂಟನೂ ಕಂಪ್ಲೀಟಾಗಿ ಅವ್ರದ್ದು ಡೆಡಿಕೇಶನ್ ಎಲ್ಲನೂ UPSC ಮೇಲೆ ಹೋಗಿರುತ್ತೆ. ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ UPSC. ಏನು ಪವರ್ಸ್ ಆ್ಯಂಡ್ ಫಂಕ್ಷನ್ಸ್? ಏನೇನು ಯಾವ ಥರ ಎಲ್ಲ ಯೂತ್ಸನ್ನ ಚಿತ್ರಾನ್ನ ಮಾಡ್ಬೋದು ಅಂದರೆ ಕಂಡಕ್ಟಿಂಗ್ ಎಕ್ಸಾಮಿನೇಷನ್. UPSC ಕಂಡಕ್ಟ್ ವೇರಿಯಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫಾರ್ ರಿಕ್ರೂಟ್ಮೆಂಟ್
ಟು ಗೌರ್ಮೆಂಟ್ ಸರ್ವಿಸಸ್. ಏನು ಮಾಡುತ್ತೆ, ತುಂಬ ಅಂದರೆ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸ್ ಈ ಕ್ವಶನ್ ನೋಡ್ಬೇಕು ಎಷ್ಟು ಅಸಹ್ಯವಾಗಿರುತ್ತೆ ಗೊತ್ತಾ. ಲೈಕ್ ನಿಮಗೆ ಫಿಫ್ತ್ ಸೆಮ್ಮಲ್ಲಿ ಒಂದು ಬರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡಲ್ಲೇ. ಅಂದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡಿದಾಗ ಎಷ್ಟು ಟಫ್ ಇರುತ್ತೋ ಅದೇ ಥರ ಒಂದು ಟಿಕ್ಕಿಂಗು ಸಬ್ಜೆಕ್ಟ್ ಬರುತ್ತೆ. ದಯವಿಟ್ಟು ನಿಮ್ಮ ಕಾಲೇಜವ್ರ ಕೈ ಕಾಲು ಹಿಡ್ದದ್ದು ಅದನ್ನು ಅಟೆಂಡ್ ಮಾಡಕ್ಕೆ ಹೋಗ್ಬಿಡಿ. ತುಂಬ ಟ್ರಿಕ್ಕಿವಂತ, ತುಂಬ ಕಾಂಪಿಟೇಟಿವ್ ಮೈಂಡಲ್ಲೇ ಅದು ಕ್ವಶನ್ನ ಪ್ರಿಪೇರ್ ಮಾಡಿರ್ತಾರೆ. ಓಕೆನಾ. ಸೊ ಯಾವ ಥರ ಇವಾಗ ಇದಕ್ಕೆ ಬರೋಣ. ಯು ಪಿ ಎಸ್ ಸಿ ಕಂಡಕ್ಟ್ ವೇರಿಯಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫಾರ್ ರಿಕ್ರೂಟ್ಮೆಂಟ್ ಟು ಗೌರ್ಮೆಂಟ್ ಸರ್ವಿಸ್ ಅಂತ ಹೇಳ್ದ. ಯಾವ ಥರ ವರ್ಕು, ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನಲ್ಲಿ IAS ಇರ್ಬೋದು, IPS, IFS, ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮಿನೇಷನು, ಕಂಬೈನ್ಡ್ ಮೆಡಿಕಲ್ ಸರ್ವಿಸ್ ಎಕ್ಸಾಮಿನೇಷನು, NDA ಎಕ್ಸಾಮಿನೇಷನು, CDA ಎಕ್ಸಾಮಿನೇಷನು, ಇದಿಷ್ಟು ಎಕ್ಸಾಮಿನೇಷನು ಯು ಪಿ ಎಸ್ ಸಿ ಕಂಡಕ್ಟ್ ಮಾಡುತ್ತೆ. ರಿಕ್ರೂಟ್ಮೆಂಟ್ ಟು ಸರ್ವಿಸ್, ಯು ಪಿ ಎಸ್ ಸಿ ರಿಕ್ರೂಟ್ಸ್ ಕ್ಯಾಂಡಿಡೇಟ್ ಫಾರ್ ವೇರಿಯಸ್ ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟ್ ಬೇಸ್ಡ್ ಆನ್ ಮೆರಿಟ್. ಅಂದರೆ ಅವನು ಯಾವ ಮಾರ್ಕ್ಸ್ ತೆಗ್ದಿರ್ತಾನೋ ಅದ್ರ ಬೇಸಿಸ್ ಮೇಲೆ ತುಂಬ ಪೋಸ್ಟ್ಗಳಿಗೆ ಏನು ಮಾಡ್ತಾರೆ, ಸೆಲೆಕ್ಟ್ ಮಾಡ್ತಾರೆ. ಓಕೆನಾ. ಅಡ್ವರ್ಟೈಸಿಂಗ್ ದ ಗೌರ್ಮೆಂಟ್, ಯು ಪಿ ಎಸ್ ಸಿ ಅಡ್ವರ್ಟೈಸ್ ದ ಗೌರ್ಮೆಂಟ್ ಆನ್ ರಿಕ್ರೂಟ್ಮೆಂಟ್ ಮೆಥಡ್, ಅಪಾಯಿಂಟ್ಮೆಂಟು, ಪ್ರಮೋಷನ್ನು, ಟ್ರಾನ್ಸ್ಫರು, ಡಿಸಿಪ್ಲಿನರಿ ಮ್ಯಾಟರ್ಸು. ಸೊ ಇದಿಷ್ಟು ಬೇಸಿಸ್ ಮೇಲೂ ಕೂಡ ಅಪಾಯಿಂಟ್ ಮಾಡ್ಕೋತಾರೆ. ಪ್ರಮೋಷನ್ ಆಫ್ ಗೌರ್ಮೆಂಟ್ ಎಂಪ್ಲಾಯಿ, ಇಟ್ ಗಿವ್ಸ್ ಅಡ್ವೈಸ್ ರಿಗಾರ್ಡಿಂಗ್ ಪ್ರಮೋಷನ್ ಆಫ್ ಗೌರ್ಮೆಂಟ್ ಸರ್ವೆಂಟ್ಸ್ ಟು ಹೈಯರ್ ಪೊಸಿಷನ್. ಇವಾಗ ಒಬ್ಬ ಕ್ಲರ್ಕ್ ಕೆಲಸ ಮಾಡ್ತಾ ಇರ್ತಾನೆ. ಕ್ಲರ್ಕ್ ಕೆಲಸದಿಂದ ಇನ್ನೊಂದು ಪೋಸ್ಟಿಗೆ ಪ್ರಮೋಷನ್ ಕೊಟ್ಟರೆ ಕ್ಲರ್ಕ್ ಪೋಸ್ಟು ಖಾಲಿ ಬಿದ್ದಿರುತ್ತೆ. ಆವಾಗ ಪ್ರಮೋಷನ್ ಮಾಡಿ ಮತ್ತೆ ನೀವೇ ನೋಡಿರ್ತೀರ ಅನ್ಸುತ್ತೆ, 2 ಪೋಸ್ಟ್ ಖಾಲಿ ಬಿದ್ದಿರುತ್ತೆ. ಲಕ್ಷಾಂತರ ಜನ ಅಪ್ಲೈ ಮಾಡಿರ್ತಾರೆ 2 ಪೋಸ್ಟ್ಗೆ. ಆಯಿತಾ. ನೆಕ್ಸ್ಟು ಡಿಸಿಪ್ಲಿನರಿ ಮ್ಯಾಟರ್ಸ್ ಅಂತ ಅಂದೆ. ಹೆಂಗೆ ಅಂದರೆ ಇವಾಗ ಯು ಪಿ ಎಸ್ ಸಿ ಅಡ್ವೈಸ್ ಮಾಡುತ್ತೆ ಗೌರ್ಮೆಂಟಿಗೆ ಡಿಸಿಪ್ಲಿನರಿ ಆ್ಯಕ್ಷನ್ಸ್ ಅಗೇನೆಸ್ಟ್ ಸಿವಿಲ್ ಸರ್ವೆಂಟ್ಸ್ ಮೇಲೆ. ಓಕೆನಾ. ಸೊ ಇಂಪಾರ್ಟೆಂಟ್ ನಾವೇನು ನೋಡೋ ಹಾಗಿದೆ. ಆಮೇಲೆ ಇದರಲ್ಲಿ ಏನಂದರೆ ಮೆರಿಟ್ ಮತ್ತು ಫೇರ್ನೆಸ್ಸು. ಯು ಪಿ ಎಸ್ ಸಿ ಗೌರ್ಮೆಂಟ್ ಜಾಬನ್ನು ಫೇರ್ ಮತ್ತು ಟ್ರಾನ್ಸ್ಪರೆಂಟ್ ಸೆಲೆಕ್ಷನ್ ಪ್ರೊಸೆಸ್ಸಲ್ಲೇ ಮಾಡೋದು. ಅಂದರೆ ನಮ್ಮದು ಕರ್ನಾಟಕ ಗೌರ್ಮೆಂಟ್ ಇದೆ ಗೊತ್ತಾ, ಡೀಲಿಂಗ್ ಮಾಡ್ಕೋತಾರಲ್ಲ, ಆ ಥರ ಯು ಪಿ ಎಸ್ ಸಿಲಿ ಯಾವುದೇ ರೀತಿ ಡೀಲಿಂಗ್ ಎಲ್ಲ ಆಗೋದಿಲ್ಲ. ಓಕೆನಾ. ಅವ್ನು ಏನು ಮಾರ್ಕ್ಸ್ ತೆಗಿಬೇಕು, ಸ್ಕೋರ್ ಮಾಡಬೇಕು, ಅದೇ ಬೇಸಿಸ್ ಮೇಲೇ ಅವನಿಗೆ ಕೆಲಸ ಸಿಗೋದು. ಇಂಪಾರ್ಟೆನ್ಸ್ ಆಫ್ ಯು ಪಿ ಎಸ್ ಸಿ, ಮೇಂಟೈನ್ ಮೆರಿಟ್ ಸಿಸ್ಟಮ್. ಏನು ಮಾಡ್ತಾರೆ ಅಂದರೆ ಮೋಸ್ಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡ್ತಾರೆ. ಮೋಸ್ಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂದರೆ ಹೆಂಗಂದ್ರೆ ಅವ್ನು ಎಷ್ಟು ಮಾರ್ಕ್ಸ್ ತೆಗ್ದಿರ್ತಾನೆ. ಈಗ ಯಾರೋ ಒಬ್ಬ 100 ಔಟ್ ಆಫ್ 100 ತೆಗ್ದಿರ್ತಾನೆ ಅಂದ್ಕೊಳ್ಳಿ, ಹಿಂದೆ ಮುಂದೆ ನೋಡಲ್ಲ, ಕ್ಯಾಸ್ಟು ಇಷ್ಟು ನೋಡಲ್ಲ, ಎತ್ತಿದ್ದು ಸೆಲೆಕ್ಟ್ ಮಾಡಿಬಿಡ್ತಾರೆ. ಆಮೇಲೆ ಪ್ರೊವೈಡ್ ಈಕ್ವಲ್ ಆಪರ್ಚುನಿಟಿ ಟು ಆಲ್ ಎಲಿಜಿಬಲ್ ಕ್ಯಾಂಡಿಡೇಟ್. ಎಲ್ಲ ಕ್ಯಾಂಡಿಡೇಟ್ಗೂ ಈಕ್ವಲ್ ಆಗಿ ಆಪರ್ಚುನಿಟೀಸ್ ಪ್ರೊವೈಡ್ ಮಾಡ್ತಾರೆ. ಆಮೇಲೆ ಹೆಲ್ಪ್ಸ್ ಇನ್ ಸೆಲೆಕ್ಟಿಂಗ್ ಎಫೆಕ್ಟಿವ್ ಆಫೀಸರ್ಸ್ ಫಾರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಏನಂದರೆ ಅವ್ರ ಅಡ್ಮಿನಿಸ್ಟ್ರೇಷನ್ ಯು ಪಿ ಎಸ್ ಸಿಲಿ ಸಖತ್ ಸ್ಟ್ರಾಂಗ್ ಆಗಿರುತ್ತೆ. ಆಮೇಲೆ ಯಾವುದೇ ಒಂದು ಪೊಲಿಟಿಕಲ್ ಇನ್ಫ್ಲೂಯೆನ್ಸು ಯು ಪಿ ಎಸ್ ಸಿನಲ್ಲಿ ನಡೆಯೋದಿಲ್ಲ. ಅದೇ ಕೆಲವೊಂದು ಏನು ಡಿಸಡ್ವಾಂಟೇಜಸ್ ಅಂದರೆ ಯು ಪಿ ಎಸ್ ಸಿ ಓನ್ಲಿ ಅಡ್ವೈಸಸ್ ದ ಗೌರ್ಮೆಂಟ್ಸ್. ಇಟ್ ಅಡ್ವೈಸ್ ಈಸ್ ಜನರಲಿ ರೆಸ್ಪೆಕ್ಟೆಡ್ ಬಟ್ ನಾಟ್ ಆಲ್ವೇಸ್ ಬೈಂಡಿಂಗ್ ಅಂತ ಕೊಟ್ಟಿದ್ದಾನೆ. ಇಟ್ ಡಸ್ ನಾಟ್ ರಿಕ್ರೂಟ್ ಫಾರ್ ಆಲ್ ಗೌರ್ಮೆಂಟ್ ಪೋಸ್ಟ್. ಆಯಿತಾ. ಇವಾಗ ಯು ಪಿ ಎಸ್ ಸಿ ಅಂದರೆ ಅರ್ಥ ಆಯ್ತಲ್ಲ. ನೀವೇನಾದರೂ ಸೆಂಟ್ರಲ್ ಗೌರ್ಮೆಂಟ್ ಜಾಬನ್ನು ಅಪ್ಲೈ ಮಾಡಬೇಕಂದ್ರೆ ಯು ಪಿ ಎಸ್ ಸಿನಲ್ಲೇ ಮಾಡಬೇಕು. ಆಮೇಲೆ ಇದರಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಜಸ್ಟ್ ಮೆರಿಟ್ ಮೇಲೇ ಪಾಸ್ ಮಾಡೋದು. ಓಕೆನಾ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಕಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತ ಏನು ಅಂತ ನೋಡೋಣ. ಲೈಕ್ ದ ಕಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಈಸ್ ಆ್ಯನ್ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಏನು ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಹೂ ಚೆಕ್ ಹೌ ಗೌರ್ಮೆಂಟ್ ಸ್ಪೆಂಡ್ ಪಬ್ಲಿಕ್ ಮನಿ. ಅಂದರೆ ಇವಾಗ ಟ್ಯಾಕ್ಸ್ ಪೇಯರ್ ದುಡ್ಡನ್ನು ಕಟ್ಟಿರ್ತಾನಲ್ವಾ, ಇವಾಗ ಟ್ಯಾಕ್ಸನ್ನು ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ ಮಾಡೋ ಗೌರ್ಮೆಂಟು ಆ ಟ್ಯಾಕ್ಸ್ ಅಮೌಂಟನ್ನು ಪ್ರಾಪರಾಗಿ ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾದಲ್ಲಿ ಚೆಕ್ ಮಾಡ್ತಾರೆ. ಈ CAG ಅಂದರೆ ಆಡಿಟ್ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಗಾರ್ಡಿಯನ್ ಆಫ್ ಪಬ್ಲಿಕ್ ಪರ್ಸ್. ಅಂದರೆ ಏನು ಪಬ್ಲಿಕ್ ಅವ್ರ ಪರ್ಸಿಂದ ಒಂದು ದುಡ್ಡು ಎತ್ತಿ ಕೊಟ್ಟಿದೆ ಅಲ್ವಾ, ಅದು ಪ್ರಾಪರಾಗಿ ಪ್ರೊಟೆಕ್ಟ್ ಆಗ್ತಾ ಇದೆಯಾ ಇಲ್ವಾ, ಯಾರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾನಲ್ವಾ ಅವ್ನ ದುಡ್ಡು ಪ್ರಾಪರಾಗಿ ಪ್ರೊಟೆಕ್ಟ್ ಆಗ್ತಿದೆಯಾ ಇಲ್ವಾ ಅಂತ ನಾವು ಇಲ್ಲಿ ನೋಡ್ತೀವಿ. ಇದು 148 ಆ್ಯಂಡ್ 151
ಆರ್ಟಿಕಲ್ ಅಲ್ಲಿ ಬರುತ್ತೆ. ಇವ್ರನ್ನ ಯಾರು ಅಪಾಯಿಂಟ್ ಮಾಡ್ಕೋತಾರೆ ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇವನು 6 ವರ್ಷ ಕೆಲಸ ಮಾಡ್ಬೋದು. ಅಂಟಿಲ್ ಅವ್ನು 65 ಇಯರ್ಸ್ ಆಗೋವರೆಗೂ ಅವನು ಈ ವರ್ಕ್ ಮಾಡ್ಬೋದು. ಈಗ ಫಂಕ್ಷನ್ಸ್ ಆಫ್ CAG ಅಂದರೆ ಏನು, ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ಲು ಆಡಿಟ್ ಗವರ್ಮೆಂಟ್ ಅಕೌಂಟ್ಸ್. ಏನು ಮಾಡುತ್ತೆ ಇದು CAG? ಪ್ರತಿಯೊಂದು ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಗೌರ್ಮೆಂಟ್ ಡಿಪಾರ್ಟ್ಮೆಂಟು ಪ್ರತಿ ಒಂದಿದೂ ಅಕೌಂಟ್ಸ್ ಚೆಕ್ ಮಾಡುತ್ತೆ. ನೆಕ್ಸ್ಟು ಆಡಿಟ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಇವಾಗ ಪಬ್ಲಿಕ್ಕಿಂದ ನಾವು ಏನು ಟ್ಯಾಕ್ಸನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀವಲ್ವಾ, ಅದು ಪ್ರಾಪರ್ ಆಗಿ ಯುಟಿಲೈಸ್ ಆಗ್ತಾ ಇದೆಯಾ ಇಲ್ವಾ, ಯಾವುದ್ರ ಮೇಲೆ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಪ್ರಾಪರ್ ಆಗಿದೆಯಾ ಇಲ್ವಾ, ಲೀಗಲ್ ಆಗಿದೆಯಾ ಇಲ್ವಾ, ಲೀಗಲ್ ಮೇಲೆ ಖರ್ಚು ಮಾಡ್ತಿದ್ದಾರಾ, ಇಲ್ಲೀಗಲ್ ಮೇಲೆ ಖರ್ಚು ಮಾಡ್ತಿದ್ದಾರಾ ಅಂತ ನೋಡ್ತೀವಿ. ನೆಕ್ಸ್ಟು ಪ್ರಿವೆಂಟ್ ಮಿಸ್ಯೂಸ್ ಆಫ್ ಫಂಡ್ಸ್. ಅಂದರೆ ಏನು ಮಾಡುತ್ತೆ CAG ಅಂದರೆ ಡಿಡಕ್ಟ್ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್. ಎಲ್ಲೆಲ್ಲೋ ವೇಸ್ಟಾಗಿ ದುಡ್ಡನ್ನ ಖರ್ಚು ಮಾಡ್ಲಿಕ್ಕೆ ಬಿಡಲ್ಲ, ಮತ್ತು ಕರಪ್ಷನ್ ಕಮ್ಮಿ ಮಾಡುತ್ತೆ. ಓಕೆನಾ. ನೆಕ್ಸ್ಟು ಸಬ್ಮಿಟ್ ಆಡಿಟ್ ರಿಪೋರ್ಟ್ ಟು ಪ್ರೆಸಿಡೆಂಟ್ ಆ್ಯಂಡ್ ಗವರ್ನರ್ಸ್. ಏನು ಮಾಡುತ್ತೆ, ಇಲ್ಲಿ ಏನೇನು ಆಡಿಟ್ ರಿಪೋರ್ಟ್ ಇರುತ್ತಲ್ವ ಅದರಲ್ಲಿ ಯಾವುದೇ ರೀತಿ ಮ್ಯಾನಿಪುಲೇಟ್ ಮಾಡದೆ ಇದನ್ನು ಪ್ರೆಸಿಡೆಂಟ್ ಮತ್ತು ಗವರ್ನರ್ಗೆ ಸಬ್ಮಿಟ್ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಆಮೇಲೆ ಪ್ರಮೋಟ್ ಫಿನಾನ್ಷಿಯಲ್ ಅಕೌಂಟಬಿಲಿಟಿ. ಏನು ಹಾಗಂದೆ ಅಂದರೆ ಪಬ್ಲಿಕ್ ದುಡ್ಡು ಯಾವುದೇ ರೀತಿ ಫ್ರಾಡ್ ಆಗದೆ ಇರೋ ಥರ ಫಂಡ್ಸನ್ನೆಲ್ಲ ಯೂಸ್ ಆಗೋದು. ಸೊ ಇವ್ನಿಗೆ ಯಾವ್ಯಾವ ಥರ ಪವರ್ಸ್ ಇರುತ್ತೆ CAGಗೆ ಅಂದರೆ ಕ್ಯಾನ್ ಇನ್ಸ್ಪೆಕ್ಟ್ ಗವರ್ಮೆಂಟ್ ರೆಕಾರ್ಡ್ ಆ್ಯಂಡ್ ಅಕೌಂಟ್ಸ್. ಕಂಪ್ಲೀಟಾಗಿ ಗವರ್ಮೆಂಟು ಏನೇನು ದವಾಕಿದೆ, ಎಲ್ಲೆಲ್ಲಿ ಫಂಡ್ಸ್ ಹೋಗಿದೆ, ಏನೇನು ರೆಕಾರ್ಡ್ ಮಾಡಿದೆ ಅಂತ ಇವನು ಚೆಕ್ ಮಾಡ್ಬೋದು. ಮತ್ತು ಕ್ಯಾನ್ ಆಡಿಟ್ ಗೌರ್ಮೆಂಟ್ ಆಫೀಸಸ್. ಏನು ಮಾಡ್ಬೋದು, ಗವರ್ಮೆಂಟ್ ಆಫೀಸಸ್ ಮತ್ತು ಪಬ್ಲಿಕ್ ಸೆಕ್ಟರ್ನು ಕೂಡ ಇವನು ಚೆಕ್ ಮಾಡ್ಬೋದು. ಆಯಿತಾ. ಕ್ಯಾನ್ ಆಸ್ಕ್ ಫಾರ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಗೌರ್ಮೆಂಟ್ ಎಕ್ಸ್ಪೆಂಡಿಚರ್. ನೀವು ಇದಕ್ಕೆ ಯಾಕೆ ಖರ್ಚು ಮಾಡಿದ್ರೆ, ಇದು ನೆಸೆಸಿಟಿ ಇತ್ತಾ ಇಲ್ವಾ ಅಂತ ಕಂಪ್ಲೀಟಾಗಿ ಅವ್ನು ನೋಡ್ಬೋದು. ಇವಾಗ ಇಂಪಾರ್ಟೆನ್ಸು ಏನು CAGದು ಇಂಪಾರ್ಟೆನ್ಸ್ ಅಂದರೆ ಅವನು ಪಬ್ಲಿಕ್ ಮನಿನ ಸೇಫ್ ಮಾಡ್ಬೋದು, ಮತ್ತು ಇನ್ಕ್ರೀಸ್ ಟ್ರಾನ್ಸ್ಪರೆನ್ಸಿ ಅಂದರೆ ಗೌರ್ಮೆಂಟ್ ಎಲ್ಲಿ ಖರ್ಚು ಮಾಡ್ತಾ ಇದೆ ಅಂತ ಕ್ಲೀನಾಗಿ ಚೆಕ್ ಮಾಡ್ಬೋದು ಅವನು. ಪ್ರಿವೆಂಟ್ ಕರಪ್ಷನು. ಇದರಿಂದ ಏನಾಗುತ್ತೆ, ದುಡ್ಡು ಮಿಸ್ಯೂಸ್ ಆಗೋದು, ಫಂಡ್ಸ್ ಎಲ್ಲ ಮಿಸ್ಯೂಸ್ ಆಗೋದು ಕಮ್ಮಿ ಆಗುತ್ತೆ. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಡೆಮೋಕ್ರಸಿ ಸ್ಟ್ರಾಂಗ್ ಆಗುತ್ತೆ. ಓಕೆನಾ. ಇವಾಗ CAG ಅಂತ ಅರ್ಥ ಆಯ್ತು ತಾನೇ. ಇವಾಗ ಫಾರ್ ಎಕ್ಸಾಂಪಲು ನಿಮ್ಮ ಕಾಲೇಜಲ್ಲಿ ಏನೋ ಒಂದು ಫೆಸ್ಟ್ ಅಂತ ದುಡ್ಡು ಇಸ್ಕೊಂಡಿರ್ತಾರೆ. ಆಯಿತಾ. ನಿಮ್ಮ ಕಾಲೇಜಲ್ಲಿ ಯಾರೋ ಒಬ್ಬ ಇಸ್ಕೊಂಡಿರ್ತಾನೆ. ಅವನು ಆ ದುಡ್ಡನ್ನ ಪ್ರಾಪರ್ ಆಗಿ ಫಂಕ್ಷನ್ಗೆ ಯೂಸ್ ಮಾಡಿದಾನಾ ಇಲ್ವಾ ಅಂತ ನಿಮ್ಮ ಕ್ಲಾಸ್ ಟೀಚರು ಚೆಕ್ ಮಾಡ್ತಾರೆ. ಸೊ ಇದಿಷ್ಟೇ ಈ ಕಾನ್ಸೆಪ್ಟಿನ ಅರ್ಥ. ಆಯಿತಾ. ಇವಾಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್. ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಅಂದರೆ ಶೆಡ್ಯೂಲ್ ಕ್ಯಾಸ್ಟು SC ರಿಲೇಟೆಡ್ ಯಾವ ಥರ ವರ್ಕ್ ಮಾಡುತ್ತೆ ನಮ್ಮ ಇಂಡಿಯಾನಲ್ಲಿ ಅಂತ ನೋಡೋಣ. ಆರ್ಟಿಕಲ್ 338 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇವ್ರದ್ದು ಮೇನ್ ಇಂಟೆನ್ಷನ್ ಏನು ಗೊತ್ತಾ, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟು ಪ್ರೊಟೆಕ್ಟ್ ದ ರೈಟ್ ಆ್ಯಂಡ್ ಇಂಟ್ರೆಸ್ಟ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್. ಏನು ಮಾಡ್ತಾರೆ, ಶೆಡ್ಯೂಲ್ ಕ್ಯಾಸ್ಟು SC ಅವ್ರಿಗೆ ಯಾರು ಇರ್ತಾರಲ್ವಾ ಅವ್ರನ್ನ ಪ್ರೊಟೆಕ್ಟ್ ಮಾಡೋದು, ಮತ್ತು ಅವ್ರ ರೈಟ್ಸ್ ಏನೇನಿದೆ ಅದು ಕರೆಕ್ಟಾಗಿ ಅವ್ರಿಗೆ ಸಿಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು. ಸೊ ಇದಕ್ಕೆ ವರ್ಕ್ ಮಾಡೋದು ಯಾರಂದರೆ ಚೇರ್ಪರ್ಸನು, ವೈಸ್ ಚೇರ್ಪರ್ಸನು ಮತ್ತು 3 ಅದರ್ ಮೆಂಬರ್ಸ್ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇಷ್ಟು ಜನನು ಬಂದು SC ರಿಲೇಟೆಡ್ ಏನೇನು ಇಶ್ಯೂಸ್ ಇದನ್ನು ಸಾಲ್ವ್ ಮಾಡ್ತಾರೆ. ಸೊ ಫಂಕ್ಷನ್ಸ್ ನೋಡೋಗಿದೆ ಯಾವ ಥರ ಮಾಡ್ತಾರೆ ಅಂದರೆ ಇನ್ವೆಸ್ಟಿಗೇಷನ್ ಆ್ಯಂಡ್ ಮಾನಿಟರ್ ಸೇಫ್ ಗಾರ್ಡ್ ಪ್ರೊವೈಡೆಡ್ ಟು ಶೆಡ್ಯೂಲ್ ಕ್ಯಾಸ್ಟು. ಸೊ ಏನೇನಿದೆ ಪ್ರಾಪರಾಗಿ ಆಗ್ತಿದೆಯಾ ಇಲ್ವಾ ಅಂತ ಇನ್ವೆಸ್ಟಿಗೇಟ್ ಮಾಡಿ ಪ್ರಾಪರಾಗಿ ಮಾನಿಟರ್ ಮಾಡ್ತಾರೆ. ನೆಕ್ಸ್ಟು ಏನಾದರೂ ಅವ್ರ ರಿಲೇಟೆಡ್ ಕಂಪ್ಲೇಂಟ್ಸ್ ಇದ್ದ, ಇವಾಗ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಯಾವುದು ಡಿಸ್ಕ್ರಿಮಿನೇಷನ್ ನೀವು ನೋಡಿರ್ತಾರೆ ಅನ್ಸುತ್ತೆ ಅಲ್ಲ, ಅಂಬೇಡ್ಕರ್ ಟೈಮಲ್ಲೆಲ್ಲನೂ ಒಂದು ನೀರು ಕುಡಿಯೋಕ್ಕೂ ಕೊಡ್ತಾ ಇರಲಿಲ್ಲ. ಸೊ ಆ ಥರ ಏನಾದರೂ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದ್ದಾರಾ, ಆ ಥರ ಏನಾದರೂ ಕಂಪ್ಲೇಂಟ್ಸ್ ಬರ್ತಿದ್ಯಾ ಅಂತ ಚೆಕ್ ಮಾಡ್ತಾರೆ. ಆಮೇಲೆ ಅಡ್ವೈಸ್ ಗೌರ್ಮೆಂಟ್ ಆನ್ ಸೋಷಿಯಲ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ SC. ಆಮೇಲೆ ಇನ್ನು SC ಅವ್ರಿಗೆ ಯಾವುದಾದ್ರು ಸ್ಕೀಮ್ಸ್ ಕೊಡಬೇಕಾ ಎಜುಕೇಷನ್ ರಿಲೇಟೆಡು ಇಲ್ಲ ಜಾಬ್ ರಿಲೇಟೆಡು ಅಂತ ಹೇಳ್ಬಿಟ್ಟು ಅದನ್ನು ಅಡ್ವೈಸ್ ಮಾಡ್ತಾರೆ. ಸಬ್ಮಿಟ್ ರಿಪೋರ್ಟ್ ಮತ್ತು ಇಲ್ಲಿ ಏನೇನು ಆಗ್ತಾ ಇದೆ, ಏನೇನು ಚೇಂಜಸ್ ಆಗ್ತಾ ಇದೆ, ಇಂಪ್ಲಿಮೆಂಟ್ ಆಗ್ತಿದೆ, ಸೇಫ್ ಗಾರ್ಡ್ ಆಗ್ತಾ ಇದೆ ಆ ಶೆಡ್ಯೂಲ್ ಕ್ಯಾಸ್ಟ್ ರಿಲೇಟೆಡು, ಅದು ಪ್ರತಿ ರಿಪೋರ್ಟು ಕೂಡ ಪ್ರೆಸಿಡೆಂಟ್ಗೆ ಸಬ್ಮಿಟ್ ಮಾಡ್ತಾರೆ. ಓಕೆನಾ. ಇವ್ರ ಮೇನ್ ಏನು ಏನನ್ನ ನೋಡ್ತಾರೆ ಅಂದರೆ ಅವ್ರನ್ನ ಪ್ರೊಟೆಕ್ಟ್ ಮಾಡೋದು, ಅವ್ರನ್ನ ಡೆವಲಪ್ ಮಾಡೋದು. ಓಕೆನಾ. ಅವರು ಚೆನ್ನಾಗಿರ್ಬೇಕು ಅನ್ನೋದನ್ನು ನೋಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದರೆ ಮೇನ್ ಇಂಪಾರ್ಟೆಂಟ್ ಏನಂದರೆ ಅವ್ರಿಗೆ ಡಿಸ್ಕ್ರಿಮಿನೇಟ್ ಮಾಡೋದು, ಅನ್ಯಾಯ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಆಮೇಲೆ ಅವ್ರಿಗೆ ಕೊಟ್ಟಿರೋ ರಿಸರ್ವೇಷನು ಪ್ರಾಪರಾಗಿ ಅವ್ರಿಗೆ ಸಿಗ್ತಾ ಇದೆಯಾ ಇಲ್ವಾ ಅಂತ ಅದನ್ನು ಚೆಕ್ ಮಾಡೋದಿರ್ಬೋದು. ಆಮೇಲೆ ಮೇನು
ಶೆಡ್ಯೂಲ್ ಕ್ಯಾಸ್ಟನ್ನು ಡೆವಲಪ್ ಮಾಡೋದು. ಸೊ ಇದೇನು ಮಾಡುತ್ತೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟು, ಸೊ ಇದಿಷ್ಟನ್ನು ನೋಡ್ಕೊಳ್ಳುತ್ತೆ. ಅಂದರೆ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಮೋಸ ಆಗ್ತಿದೆಯಾ ಇಲ್ವಾ, ಯಾವುದು ಮತ್ತೆ ಹಳೆ ಕಾಲದ ಡಿಸ್ಕ್ರಿಮಿನೇಷನ್ ಮಾಡ್ತಿದ್ದಾರಾ ಅಂತ ಪ್ರತಿಯೊಂದು ಚೆಕ್ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ನ್ಯಾಷನಲ್ ಶೆಡ್ಯೂಲ್ ಟ್ರೈಬಲ್ ಕಮಿಷನ್. ಇವಾಗ ಅಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಇತ್ತು, ಇಲ್ಲಿ ಶೆಡ್ಯೂಲ್ ಟ್ರೈಬ್ ಬರ್ತಾ ಇದೆ. ಅಂದ್ರೆ ಎಸ್ ಸಿ ಎಸ್ ಟಿ ಅಂತ. ಎಸ್ ಸಿ ಅಂದ್ರೆ ಏನು ನಾರ್ಮಲ್, ಎಸ್ ಟಿ ಅಂದ್ರೆ ಟ್ರೈಬಲ್ ಪೀಪಲ್ಸ್. ಅಂದ್ರೆ ಈಗ ಕಾಡಲ್ಲೋ ಮುಂಚೆ ಎಲ್ಲ ನೋಡ್ತಿದ್ದಲ್ವ, ಕಾಡಲ್ಲಿ ಒಂದು ಗುಡ್ಸ್ಲು ಹಾಕೊಂಡಿರ್ತಾ ಇದ್ದೋ, ಅವಾಗ ಸಡನ್ ಆಗಿ ಯಾವ್ಯಾವ ಬಂದ್ಬಿಟ್ಟು ಗುಡ್ಸ್ಲನ್ನೆಲ್ಲ ಹೊಡೆದಾಕ್ಬಿಡೋದು, ನಾವು ಫ್ಯಾಕ್ಟ್ರಿ ಕಟ್ತೀವಿ, ನಾವು ರೆಸಾರ್ಟ್ ಮಾಡ್ತೀವಿ ಅಂತ. ಸೊ ಅವ್ರ ರಿಲೇಟೆಡ್ ಯಾವ ತರ ಕಮಿಷನ್ ಅಂದ್ರೆ ನ್ಯಾಷನಲ್ ಕಮಿಷನ್ ಹೇಗೆ ವರ್ಕ್ ಮಾಡುತ್ತೆ, ಹೇಗೆ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ನ್ಯಾಷನಲ್ ಶೆಡ್ಯೂಲ್ ಟ್ರೈಬಲ್ ಕಮಿಷನ್ ಅಲ್ಲಿ ನೋಡ್ತೀವಿ. ಎಸ್ ಸಿ ಎಸ್ ಸಿ ಎಸ್ ಟಿ ಆಲ್ಮೋಸ್ಟ್ 90% ಸೇಮು. ಓಕೆನಾ. ಅವ್ರಿಗೆ ಕ್ಯಾಸ್ಟನ್ನ ನೋಡಿ ಭೇದ ಭಾವ ಮಾಡ್ತಿದ್ದೆವು. ಇವರು ಟ್ರೈಬಲ್ ಪೀಪಲ್ಸು ಅಂದ್ರೆ ಕಾಡಲ್ಲಿ ಇರ್ತಾರೆ, ಹಸಿ ಮಾಂಸ ಎಲ್ಲ ಅವಾಗ ತಿಂತಿತ್ತು, ಇವಾಗ ತಿನ್ನಲ್ಲ. ಹಸಿ ಮಾಂಸ ತಿಂತಾರೆ, ಅದು ಇದು ಅಂತೆಲ್ಲ ಊರಿಂದ ಹೊರಗಡೆ ಇರ್ತಾ ಇತ್ತು. ಆಯ್ತಾ. ಇವಾಗ ನೋಡೋಣ. ದ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ಸ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಎಸ್ಟಾಬ್ಲಿಷ್ಡ್ ಅಂಡರ್ ಆರ್ಟಿಕಲ್ 338 ಎ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 338 ಎ ಅಂಡರ್ಲಿ ಶೆಡ್ಯೂಲ್ ಟ್ರೈಬ್ಸ್ ಬರ್ತಾರೆ. ಇವ್ರ ಮೇನ್ ಇಂಟೆನ್ಷನ್ ಏನಂದ್ರೆ ಇಟ್ ಪ್ರೊಟೆಕ್ಟ್ಸ್ ದ ರೈಟ್ಸ್ ಅಂಡ್ ಇಂಟ್ರೆಸ್ಟ್ ಆಫ್ ಶೆಡ್ಯೂಲ್ ಟ್ರೈಬ್ಸ್. ಮೇನ್ ಏನು ಪ್ರೊಟೆಕ್ಟ್ ಮಾಡೋದು, ಅವ್ರ ರೈಟ್ಸ್ ಏನಿದೆ ಆ ರೈಟ್ಸ್ನ ಕೊಟ್ಟು ಅವ್ರನ್ನ ಪ್ರೊಟೆಕ್ಟ್ ಮಾಡೋದು. ಇವಾಗ ಕಾಂಪೋಸಿಷನ್ ಅಂದ್ರೆ ಯಾರೆಲ್ಲ ಇದನ್ನ ನೋಡ್ಕೋತಾರೆ ಅಂದ್ರೆ ಚೇರ್ಮನು, ವೈಸ್ ಚೇರ್ಪರ್ಸನು, ಮತ್ತೆ ಚೇರ್ಪರ್ಸನು, ವೈಸ್ ಚೇರ್ಪರ್ಸನು, 3 ಅದರ್ ಮೆಂಬರ್ಸ್ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟು. ಸೊ ನಮಗೆ ಶೆಡ್ಯೂಲ್ ಕ್ಯಾಸ್ಟಲ್ಲೂ ಅದೇ ಇತ್ತು, ಶೆಡ್ಯೂಲ್ ಟ್ರೈಬ್ಸಲ್ಲೂ ಅದೇ ಇದೆ. ಸೊ ಯಾವ ಥರ ವರ್ಕ್ ಮಾಡ್ತಾರೆ ಅಂದರೆ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಶೆಡ್ಯೂಲ್ ಟ್ರೈಬ್ಸ್ಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ, ಮತ್ತು ಅವ್ರ ಮೇಲೆ ಯಾರಾದರೂ ಬಂದು ದಾಳಿ ಮಾಡ್ತಿದ್ದಾರಾ, ಹಲ್ಲೆ ಮಾಡ್ತಿದ್ದಾರಾ ಅಂತ ನೋಡ್ತಾರೆ. ಮತ್ತು ಎಸ್ ಟಿ ಅಂದರೆ ಶೆಡ್ಯೂಲ್ ಟ್ರೈಬ್ಸ್ ಇರೋಂಥ ಜಾಗನ ಆದಷ್ಟು ಪ್ಲ್ಯಾನ್ ಮಾಡಿ ಡೆವಲಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಮತ್ತು ಗೌರ್ಮೆಂಟಿಗೆ ಅಡ್ವೈಸ್ ಕೊಡ್ತಾರೆ. ಅಂದರೆ ಟ್ರೈಬಲ್ ವೆಲ್ಫೇರ್ನ ಇನ್ನೂ ಬೆಟರ್ ಆಗಿ ನಾವು ಡೆವಲಪ್ ಮಾಡೋಣ ಅಂತ ಇವು ಏನೇನೆಲ್ಲ ಮಾಡಿದ್ದಲ್ವಾ ಆ ರಿಪೋರ್ಟನ್ನು ಪ್ರೆಸಿಡೆಂಟ್ಗೆ ಸಬ್ಮಿಟ್ ಮಾಡ್ತಾರೆ. ಅರ್ಥ ಆಗ್ತಿದಲ್ವಾ. ಅವ್ರ ಮೇನ್ ಏನಂದರೆ ಟ್ರೈಬಲ್ ಕಮ್ಯುನಿಟಿನ ಎಕ್ಸ್ಪ್ಲಾಯ್ಟೇಷನ್ ಆ್ಯಂಡ್ ಡಿಸ್ಕ್ರಿಮಿನೇಷನಿಂದ ಪ್ರೊಟೆಕ್ಟ್ ಮಾಡೋದು. ಓಕೆನಾ. ನೆಕ್ಸ್ಟು ಯಾವ್ದ್ಯಾವ್ದು ವೆಲ್ಫೇರ್ ಸ್ಕೀಮ್ಸ್ ಇದೆಯೋ ಅದನ್ನು ಟ್ರೈಬಲ್ ಪೀಪಲ್ಸ್ಗೆ ಕೊಡೋದು. ಮತ್ತು ಯಾಕೆ ಸೇಫ್ ಗಾರ್ಡ್ ಮಾಡೋದು ಟ್ರೈಬಲ್ ಸೈಟ್ಸ್ನ, ಅವ್ರಿಗೂ ಹಕ್ಕಿರುತ್ತೆ ಆ ಲ್ಯಾಂಡ್ ಮೇಲೆ, ಫಾರೆಸ್ಟ್ ಮೇಲೆ, ರಿಸೋರ್ಸ್ ಮೇಲೆ ಅವರು ಯೂಸ್ ಮಾಡ್ಕೊಳ್ಳಿ ಅಂತ ಬಿಟ್ಬಿಡೋದು. ಓಕೆನಾ. ಟ್ರೈಬಲ್ ಕ್ಯಾಸ್ಟು ಟ್ರೈಬಲ್ ಸಾರಿ ಶೆಡ್ಯೂಲ್ ಕ್ಯಾಸ್ಟು ಶೆಡ್ಯೂಲ್ ಟ್ರೈಬಲ್ಸ್ ಅರ್ಥ ಆಯ್ತಲ್ಲ. ಇವಾಗ ನೆಕ್ಸ್ಟ್ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಅಂದ್ರೆ ನಮ್ಮ ಕಾನ್ಸೆಪ್ಟು ಅಂದ್ರೆ ಏನು, ನಮ್ಮ ವುಮೆನ್ಸ್ಗೆ ಯಾವ ಯಾವ ಥರ ಫೆಸಿಲಿಟೀಸ್ ಕೊಡಬೇಕು, ಯಾವ ಯಾವ ಥರ ಪ್ರೊಟೆಕ್ಷನ್ ಕೊಡಬೇಕು ಅನ್ನೋದನ್ನ ಇವ್ರ ಹ್ಯಾಂಡ್ ಓವರ್ ಅಲ್ಲಿ ಇರುತ್ತೆ. ಓಕೆನಾ. ಏನು ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ಸ್ ಇಸ್ ದ ನ್ಯಾಷನಲ್ ಲೆವೆಲ್ ಆರ್ಗನೈಸೇಷನ್ ದಟ್ ಪ್ರೊಟೆಕ್ಟ್ ದ ರೈಟ್ಸ್ ಆ್ಯಂಡ್ ಇಂಟ್ರೆಸ್ಟ್ ಆಫ್ ವುಮೆನ್ ಇನ್ ಇಂಡಿಯಾ. ಏನು ಮಾಡ್ತಾರೆ, ನಮ್ಮ ಹಕ್ಕು ಏನಿದೆ ಅದನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಇವಾಗ ನೀವು ನೋಡಿರ್ತೀರ ಅನ್ಸುತ್ತೆ, 18 ಇಯರ್ಸ್ ಒಳಗಡೆ ಮದುವೆ ಆಗಬೇಡಿ ಅಂತ. ಬಟ್ 18 ಇಯರ್ಸ್ ಆದಮೇಲೆ ಇಷ್ಟ ಬಂದವ್ರನ್ನ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ವಾ. ಅಂದರೆ ಅದು ನಮ್ಮ ಹಕ್ಕು. ಯಾವನಿಗೂ ತೊಗೊಂಡು ಹೋಗ್ಬಿಟ್ಟು ಮದುವೆ ಮಾಡಿಬಿಡ್ತಾರೆ. ನಮ್ಗೆ ಇಷ್ಟ ಇದೆ ನಾವು ಮದುವೆ ಆಗ್ಬೋದು, ಇಲ್ಲ ಅಂದರೆ ನಾವು ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಓಕೆನಾ. ಸೊ ನಮಗೂ ಮುಂಚೆ ಎಲ್ಲ ಹುಡುಗಿರ್ಗೆಲ್ಲ ತುಂಬ ಡಿಸ್ಕ್ರಿಮಿನೇಷನ್ ಮಾಡ್ತಿದ್ದಲ್ವಾ. ನೀನು ಹುಡುಗಿ ಹೊರಗಡೆ ಹೋಗಂಗಿಲ್ಲ, ಓದೋ ಹಾಗಿಲ್ಲ, ಪ್ರತಿಯೊಂದಲ್ಲೂ ಡಿಸ್ಕ್ರಿಮಿನೇಷನ್ ಮಾಡ್ತಿದ್ದಲ್ವಾ. ಸೊ ಇದನ್ನ ತಗೊಬಂದಿದ್ದು ಮೇನ್ ಕಾನ್ಸೆಪ್ಟ್ ಏನಂದರೆ ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ ಆಗಬಾರ್ದು, ಅವರು ನಮ್ಮಲ್ಲಿ ಒಬ್ಬರು ಅಂತ ಹೇಳೋದಕ್ಕೆ. ಓಕೆನಾ. ಈ ಆ್ಯಕ್ಟ್ ಬಂದು 1990ನಲ್ಲಿ ಬಂತು, 92ನಲ್ಲಿ ಎಸ್ಟಾಬ್ಲಿಷ್ ಆಯಿತು. ಹೆಡ್ ಕ್ವಾರ್ಟರ್ಸ್ ಬಂದು ನ್ಯೂ ಡೆಲ್ಲಿಲಿದೆ. ಓಕೆನಾ. ಯಾವ ಥರ ಇಶ್ಯೂಸ್ನ ನಾವು ಹುಡುಗಿರು ಫೇಸ್ ಮಾಡ್ತೀವಿ ಅಂದರೆ ಡೊಮೆಸ್ಟಿಕ್ ವೈಲೆನ್ಸ್ ಇರ್ಬೋದು, ಡೋರಿ ಹರಾಸ್ಮೆಂಟು, ಜೆಂಡರ್ ಡಿಸ್ಕ್ರಿಮಿನೇಷನು, ಅನ್ಈಕ್ವಲ್ ಪೇ, ವರ್ಕ್ ಪ್ಲೇಸಲ್ಲಿ ಹರಾಸ್ಮೆಂಟ್ ಮಾಡೋದು, ಲೀಗಲ್ ಅವೇರ್ನೆಸ್ಸು, ಲ್ಯಾಕ್ ಆಫ್ ನಮಗೆ ಪ್ರಾಪರ್ ನಾಲೆಜ್ ಇರಲ್ಲ. ಇವಾಗ ಒಂದೊಂದು ಹೇಳ್ತೀನಿ. ಡೊಮೆಸ್ಟಿಕ್ ವೈಲೆನ್ಸ್ ಜಾಸ್ತಿ ಇಲ್ಲದೆ ಅದೆಲ್ಲ ಸೀನ್ ತೋರಿಸೋದು ಹುಡುಗಿರುತ್ತೆ. ಆಮೇಲೆ ಡೌರಿ ಇವಾಗೆಲ್ಲ ಕೇಳ್ತಾ ಇಲ್ಲ ಬಿಡಿ, ಯಾಕಂದರೆ ಪಾಪ ಹುಡುಗರಿಗೆ ಹುಡುಗಿನೇ ಸಿಗ್ತಾ ಇಲ್ಲ, ಮತ್ತು ಡೌರಿ ಎಲ್ಲ ಎಲ್ಲಿ ಕೇಳ್ತಾ ಹೇಳಿ. ಆಮೇಲೆ ಜೆಂಡರ್ ಡಿಸ್ಕ್ರಿಮಿನೇಷನು ಅಂದರೆ ನೀನು ಹುಡುಗಿ ನೀನೇನು ಆಡೋದು, ಹೋಗಿ ನಡಿ ಮನೆ ಒಳಗಡೆ ಹೋಗಿ ಪಾತ್ರೆ ಗಸ್ 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 ಅಂತ ಪಾತ್ರೆ ತೊಳಿ ಹೋಗು ಅಂತೆಲ್ಲ ಹೇಳೋದು. ಓಕೆನಾ. ಆಮೇಲೆ ಅನ್ಈಕ್ವಲ್ ಪೇ ಅಂದರೆ ಇವಾಗ ಒಂದು ಕಂಪ್ನಿನಲ್ಲಿ ಹುಡುಗನೂ ಕೆಲಸ ಮಾಡ್ತಾನೆ, ಹುಡುಗಿನೂ ಕೆಲಸ ಮಾಡ್ತಾಳೆ. ಓಕೆನಾ. ಇಬ್ಬರೂ ಸೇಮ್ ಇದು ಡಿಗ್ರಿ ಕಂಪ್ಲೀಟ್ ಮಾಡಿರ್ತಾರೆ ಅಂದ್ಕೊಳ್ಳೋಣ. ಬಟ್ ಹುಡುಗ ಅಂತ ಹೇಳ್ಬಿಟ್ಟು ಅವನಿಗೆ ಜಾಸ್ತಿ ಪೇ ಮಾಡೋದು, ಹುಡುಗಿಗೆ ಕಮ್ಮಿ ಪೇ ಮಾಡೋದು, ಈ ಥರ ಇನ್ಈಕ್ವಾಲಿಟಿ ಮಾಡೋ ಹಾಗಿಲ್ಲ, ಎಲ್ಲರೂ ಈಕ್ವಲ್. ಬಟ್ ಇವಾಗ ಹಿಂಗೆ ಮಾಡಲ್ಲ, ಮುಂಚೆ ಮಾಡ್ತಾ ಇದ್ರು.
ವರ್ಕ್ ಪ್ಲೇಸ್ ಅಲ್ಲಿ ಹರಾಸ್ಮೆಂಟ್ ಮಾಡೋದು ಅಂದ್ರೆ ಫುಲ್ಲು ಹುಡುಗಿಗೆ ಏನಾದ್ರು ಒಂದು ಪ್ರಮೋಷನ್ ಬೇಕು ಅಂತ ತುಂಬಾ ಟಾರ್ಚರ್ ಮಾಡೋದು ಹಂಗೆ ಹಿಂಗೆ ಅಂತೆಲ್ಲ ಹೇಳೋದು. ಸೊ ಇದಿಷ್ಟು ಏನಿದೆಯಾ ಇದಿಷ್ಟು ನಾವು ಅವಾಯ್ಡ್ ಮಾಡ್ಲಿಕ್ಕೆ ಇದು ಬಂತು. ಸೊ ಇದನ್ನ ಯಾರು ಮೇಂಟೈನ್ ಮಾಡ್ತಾರೆ ಅಂದ್ರೆ ಚೇರ್ಪರ್ಸನ್ 5 ಮೆಂಬರ್ಸ್ ಆಮೇಲೆ ಮೆಂಬರ್ ಸೆಕ್ರೆಟರಿ ಇಷ್ಟು ಜನನು ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಪಾಯಿಂಟ್ ಆಗಿರ್ತಾರೆ ನೋಡ್ಕೊಳ್ಳೋಕೆ. ಸೊ ಇವ್ರ ಕೆಲಸ ಏನು ಪ್ರೊಟೆಕ್ಷನ್ ಆಫ್ ವುಮೆನ್ಸ್ ರೈಟ್, ಏನು ವುಮೆನ್ಸ್ ಇದೆಯಲ್ವಾ ಅದನ್ನ ಪ್ರೊಟೆಕ್ಟ್ ಮಾಡೋದು. ಆಮೇಲೆ ಏನಾದ್ರು ಒಂದು ಕಂಪ್ಲೇಂಟ್ ನಾನು ಇವಾಗ ಹೇಳಿದೆ, ಡೊಮೆಸ್ಟಿಕ್ ವೈಲೆನ್ಸ್ ಇರ್ಬೋದು, ಡೌರಿ ಹರಾಸ್ಮೆಂಟು, ಸೆಕ್ಷುವಲ್ ಹರಾಸ್ಮೆಂಟು, ಸೊ ಆಮೇಲೆ ಸೈಬರ್ ಕ್ರೈಮ್ ಅಗೇನೆಸ್ಟ್ ವುಮೆನು, ಪ್ರಾಪರ್ಟಿ ರೈಟ್ಸು, ಫ್ಯಾಮಿಲಿ ಡಿಸ್ಪ್ಯೂಟ್ಸು. ಇವಾಗ ನೋಡಿ ಮುಂಚೆ ಎಲ್ಲ ಏನಂದ್ರೆ ಹೆಣ್ಣು ಮದುವೆ ಆದ್ಮೇಲೆ ಹೋದ್ಮೇಲೆ ಲೆಕ್ಕ ಇಲ್ಲ ಅಂತಿದ್ದು. ಇವಾಗ ಹುಡುಗನ್ಗೆ ಎಷ್ಟು ಹಕ್ಕಿದೆಯೋ ಆಸ್ತಿಲಿ ಹುಡುಗಿಗೂ ಅಷ್ಟೇ ಹಕ್ಕಿರುತ್ತೆ. ಓಕೆನಾ. ಇನ್ ಕೇಸ್ ಇದು ಯಾವ್ದೆಲ್ಲ ಅದು ಒಂದಲ್ಲಿ ಅವಳು ತಲೆ ಕೆಟ್ಟು ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡೋದು ಒಳಗಡೆ ಹಾಕ್ಬಿಡ್ತಾರೆ. ಆಯ್ತಾ. ಆಮೇಲೆ ಅವ್ರಿಗೆ ಎಜುಕೇಶನ್ ತಗೊಳ್ಳುವಂತ ರೈಟ್ಸ್ ಇದೆ. ಎಷ್ಟು ಬೇಕೋ ಅಷ್ಟು ಓದ್ಬೋದು. ಏನೋ ಕಷ್ಟ ಅಂತ ಬಿಡ್ಬೋದೇ ಹೊರ್ತು ಅದ್ ಬಿಟ್ಬಿಟ್ಟು ನೀನು ಹುಡುಗಿ ಓದ್ಬೇಡ ಅಂತ ಹೇಳ್ಬಿಟ್ಟು ಯಾರು ಹೇಳೋದಿಲ್ಲ. ಆಮೇಲೆ ವುಮೆನ್ಸ್ ರಿಲೇಟೆಡ್ ಇವಾಗ ಹೆಲ್ತ್ ಇಶ್ಯೂಸ್, ಎಜುಕೇಶನ್, ಎಂಪ್ಲಾಯ್ಮೆಂಟು, ಸೇಫ್ಟಿ, ಸೆಕ್ಯೂರಿಟಿ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋತಾರೆ. ಆಯ್ತಾ. ಸೊ ಇದಿಷ್ಟು ಎಂತದ ವುಮೆನ್ಸ್ ರಿಲೇಟೆಡ್ ಏನೇ ಒಂದು ಇಶ್ಯೂಸ್ ಅದನ್ನು ನೋಡೋದು. ಬಟ್ ಕೆಲವೊಂದ್ಸತಿ ಡಿಸ್ಅಡ್ವಾಂಟೇಜಸ್ ನಾವು ನೋಡ್ಬೋದು. ಎಂತ ಅಂದ್ರೆ ಸುಮ್ನೆ ಹುಡುಗಿ ಹೋಗ್ಬಿಟ್ಟು ನಂಗೆ ಚುಡಾಯಿಸ್ತಾ ಇದ್ ಮಾಡೋದು. ಆಮೇಲೆ ಗಂಡ ಕರೆಕ್ಟಾಗಿ ಇರ್ತಾನೆ, ಹುಡುಗಿ ಹೋಗ್ಬಿಟ್ಟು ಸುಮ್ನೆ ಗಂಡನ ಮೇಲೆ ಕಂಪ್ಲೇಂಟ್ ಕೊಟ್ಬಿಡೋದು. ಸೊ ಇದನ್ನ ಹುಡುಗಿ ಅಡ್ವಾಂಟೇಜ್ ತಗೊಂಡು ಇಲ್ದೆ ಆಟ ಆಡ್ತವೆ. ಬಟ್ ಇವು ಏನ್ ಮಾಡಿದ್ದು ಅಂದ್ರೆ ಎಲ್ಲ ಈಕ್ವಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಇದನ್ನ ಫಾರ್ಮ್ ಮಾಡಿದ್ದು. ಓಕೆನಾ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಇವಾಗ ಲಾಸ್ಟ್ ಕಾನ್ಸೆಪ್ಟ್ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್. ಏನು ಮೈನಾರಿಟೀಸ್ ಅಂದ್ರೆ ಇವಾಗ ನಾವು ಹೋಗ್ಬಿಟ್ಟು ಪಾಕಿಸ್ತಾನಲ್ಲಿದ್ದೆ ನಾವು ಹಿಂದೂಗಳು ಮೈನಾರಿಟಿ ಅಂಡರ್ ಅಲ್ಲಿ ಬರ್ತೀವಿ. ಅದೇ ನಾವು ಇಂಡಿಯಾದಲ್ಲಿ ಇರೋದ್ರಿಂದ ಮೈನಾರಿಟಿ ಅಂಡರ್ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಸಿಕ್ಕು, ಬುದ್ಧಿಸಮು, ಜೈನ್ಸು. ಸೊ ಇವೆಲ್ಲ ನಮ್ಮ ಇಂಡಿಯಾದಲ್ಲಿ ಮೈನಾರಿಟಿ ಅಂಡರ್ ಅಲ್ಲಿ ಬರ್ತಾರೆ ಅಲ್ವಾ. ಸೊ ಇವ್ರಿಗೆಲ್ಲ ಯಾವುದೇ ರೀತಿ ಒಂದು ಡಿಸ್ಕ್ರಿಮಿನೇಷನ್ ಆಗ್ಬಾರ್ದು, ಯಾವುದೇ ರೀತಿ ಮೋಸ ಆಗ್ಬಾರ್ದು ಅನ್ನೋದಕ್ಕಂತ ಇದನ್ನ ಎಸ್ಟಾಬ್ಲಿಷ್ ಮಾಡಿರೋದು. ಯಾವಾಗ 1993 ಎಸ್ಟಾಬ್ಲಿಷ್ ಮಾಡಿದ್ದು. ಆಕ್ಟ್ ಬಂದಿದ್ದು 1992 ಓಕೆನಾ. ಇದು ನಮ್ಮ ಲಾಸ್ಟ್ ಕಾನ್ಸೆಪ್ಟ್. ನೋಟ್ಸ್ ಏನಾದ್ರು ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಐಡಿ ಹಾಕಿರ್ತೀನಿ, DM ಮಾಡಿ. ಮತ್ತೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆನ್ಲೈನ್ ಟ್ಯೂಷನ್ಸ್ ಏನಾದ್ರು ಬೇಕು ಅಂದ್ರೂ ಕೂಡ DM ಮಾಡಿ. ನಾವು ಆನ್ಲೈನ್ ಕ್ಲಾಸಸ್ ತಗೋತೀವಿ ಝೂಮ್ ಆಪ್ ಅಲ್ಲಿ. ಓಕೆನಾ. ಮತ್ತೆ ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಜಸ್ಟ್ 50 ಮಾರ್ಕ್ಸ್ ಕೇಳೋದು, 40 ಮಾರ್ಕ್ಸ್ ರೈಟಿಂಗು, 10 ಮಾರ್ಕ್ಸ್ ಇಂಟರ್ನಲ್ಸು. ನಾನು ವಿಡಿಯೋನೇ ಮಾಡಬಾರ್ದು ಅಂತ ಇದ್ದೆ, ಬಟ್ ಅಷ್ಟು ಮೆಸೇಜ್ ಬಂದಿದ್ದರಿಂದ ನೀವ್ ಹೆಂಗ್ ಮೆಸೇಜ್ ಮಾಡ್ತೀರಾ ಅಂದ್ರೆ ನೀವೇನಾದ್ರು ನಾಳೆ ದಿನ ಫೇಲ್ ಆದ್ರೆ ನಾನೇ ಕಾರಣ ಅನ್ನೋ ತರ ಗಿಲ್ಟ್ ಫೀಲ್ ಆಗ್ಬಿಡ್ಬೇಕು. ಅಷ್ಟೊಂದು ಮೆಸೇಜ್ಗಳು ಬಂದಿತ್ತು, ಅದಕ್ಕೆ ಮಾಡ್ತಾ ಇರೋದು. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೋ ಅವೆಲ್ಲ ಬಾಯಿ ಮುಚ್ಕೊಂಡು ನೀವು ವಿಡಿಯೋ ನೋಡ್ಲೇಬೇಕು. ನೋಡ್ಬಿಟ್ಟು ಕಮೆಂಟ್ ಹಾಕಿ ಓಕೆನಾ, ನಾನು ಮೆಸೇಜ್ ಮಾಡಿದೆ ಅಂತ. ಇವಾಗ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್. ಸೊ ಇದನ್ನ ನೋಡ್ಕೊಳ್ಳೋಕೆ ಸೆಂಟ್ರಲ್ ಗೌರ್ಮೆಂಟ್ ಯಾರಿಗೆಲ್ಲ ಅಪಾಯಿಂಟ್ ಮಾಡಿದೆ ಅಂದ್ರೆ ಚೇರ್ಪರ್ಸನ್, ವೈಸ್ ಚೇರ್ಪರ್ಸನ್ ಮತ್ತೆ ಹಾಗೆ ಒಂದ್ 5 ಜನನ. ಯಾಕೆ ಮೈನಾರಿಟಿ ರೈಟ್ಸ್ ನ ಪ್ರೊಟೆಕ್ಟ್ ಮಾಡೋದು? ಯಾಕಂದ್ರೆ ಇವಾಗ ಹಿಂದೂಗಳೇ ಅವ್ರನ್ನ ಏನಾದ್ರು ಡಾಮಿನೇಟ್ ಮಾಡ್ಬಿಡ್ತಾರೆ ಅಂತ. ಆಮೇಲೆ ಇವಾಗ ಅವ್ರನ್ನ ಡೆವಲಪ್ ಮಾಡ್ಬೇಕು, ಇಲ್ಲ ಅವ್ರು ಹಂಗೆ ಒಂದೇ ವರ್ಗದಲ್ಲಿ ಇದ್ಬಿಡ್ತಾರೆ, ಅವ್ರನ್ನ ಡೆವಲಪ್ ಮಾಡ್ಬೇಕು. ಆಮೇಲೆ ಅವ್ರು ಯಾವುದೇ ಒಂದು ಕಂಪ್ಲೇಂಟ್ಸ್ ಕೊಟ್ಟು ಅದು ಪ್ರಾಪರ್ ಆಗಿ ಇನ್ವೆಸ್ಟಿಗೇಟ್ ಮಾಡೋದಿರ್ಬೋದು. ಸೊ ಇದನ್ನೆಲ್ಲ ಮಾಡ್ತಾರೆ. ಇದಕ್ಕೆ ಮೈನಾರಿಟಿಗೋಸ್ಕರನೇ ತುಂಬಾ ಆಕ್ಟ್ ಅನ್ನ ಆರ್ಟಿಕಲ್ಸ್ ಎಲ್ಲ ತಗೊಬಂದಿದ್ದು. ಯಾವ್ದಂದ್ರೆ ನೋ ಡಿಸ್ಕ್ರಿಮಿನೇಷನ್, ಈಕ್ವಲ್ ಆಪರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್, ಪ್ರೊಟೆಕ್ಷನ್ ಆಫ್ ಕಲ್ಚರ್ ಅಂಡ್ ಲ್ಯಾಂಗ್ವೇಜ್, ರೈಟ್ ಆಫ್ ಮೈನಾರಿಟಿ ಟು ಎಸ್ಟಾಬ್ಲಿಷ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್. ಅಂದ್ರೆ ನೀವು ಇವಾಗ ಯಾರು ಹಂಗ್ ಮಾಡಲ್ಲ, ಬಟ್ ಮುಂಚೆ ಎಲ್ಲ ತುಂಬಾ ಡಿಸ್ಕ್ರಿಮಿನೇಷನ್ ಮಾಡ್ತಿದ್ದಲ್ವಾ, ನೀನ್ ಮುಸ್ಲಿಮು ಅದು ಇದು ಅಂತ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ, ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಸಿಗ್ಬೇಕು ಅನ್ನೋ ಪರ್ಪಸ್ಗೋಸ್ಕರನೇ ಇದನ್ನ ಈ ಆಕ್ಟ್ ಅನ್ನ ತಗೊಬಂದಿದ್ದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೀಪ್ ವಾಚಿಂಗ್ ಗಾಯ್ಸ್. ಥ್ಯಾಂಕ್ ಯು.